ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ಯೋಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ಡಯಾಬಿಟಿಸ್ ಕುರಿತಾಗಿ ಯಾವೆಲ್ಲ ಯೋಗಾಭ್ಯಾಸಗಳನ್ನು ಮಾಡಬೇಕನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡಲಾಗುವುದು. ನಾನು ಕಾರ್ತಿಕ್ ಮಹಾಂತೇಶ್ ಬೆಲ್ಲದ್, ಯೋಗ ಥೆರಪಿಸ್ಟ್ ಹಾಗೂ ಯೋಗ ಟೀಚರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮ್ಮೊಟ್ಟಿಗೆ ವಿನೋದ್ ಡಾಗೆ ಅವರಿದ್ದಾರೆ, ಹಾಗೆ ಮಂಜುಶ್ರೀ ಅವರಿದ್ದಾರೆ. ಈಗ ಪವನ ಮುಕ್ತಾಸನ, ಮೊದಲು ಏಕಪಾದ ಮಾಡಿದ್ರಿ, ಈಗ ಪವನ ಮುಕ್ತಾಸನ ಮಾಡೋಣ. ಏಕಪಾದ ಪವನ ಮುಕ್ತಾಸನ ಮಾಡಿದ್ರಿ, ಈಗ ಪವನ ಮುಕ್ತಾಸನ. ಎರಡೂ ಕಾಲನ್ನು ಫೋಲ್ಡ್ ಮಾಡಿ ಸರಿಯಾಗಿ ಎದೆಗೆ ಪ್ರೆಸ್ ಮಾಡ್ಕೊಳ್ಳಿ. ಮ್ಯಾಗ ಇಂಟರ್ಲಾಕ್ ಮಾಡ್ಕೊಳ್ರಿ ಫಿಂಗರ್ಸನ್ನು, ಅಥವಾ ನೀವು ಫೋಲ್ಡ್ ಟೈ ಮಾಡ್ಕೋಬೋದು. ಎರಡರಲ್ಲಿ ಒಂದು ಮಾಡ್ಕೋಬೋದು. ನೀವು ಇಂಟರ್ಲಾಕ್ ಮಾಡ್ಕೊಳ್ಳಿ, ಮಾಡ್ಲಿಕ್ಕೆ ಆಗದೇ ಇದ್ದವರು ನಿಮ್ಮನ್ನು ನೋಡಿ ಮಾಡ್ತಾರೆ. ಇಂಟರ್ಲಾಕ್ ಮಾಡ್ಕೊಳ್ಳಿ ಫಿಂಗರ್ಸನ್ನು. ಹಾಂ, ಕಾಲು ಅಗಲ ಮಾಡಬಾರ್ದು. ಇಲ್ಲಿ ನೋಡಿ ಮಾಡ್ತಾ ಇದ್ದಾರಲ್ಲ, ಯಾರು ಈ ರೀತಿ ಮಾಡ್ಲಿಕ್ಕೆ ಬರ್ತದಲ್ಲ, ಕೈ ಕಟ್ಟಿ ಮಾಡಲಿಕ್ಕೆ ಈ ರೀತಿ ಮಾಡಿ. ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ, ಸರಿಯಾಗಿ ಉಸಿರಾಡಿ. ಉಸಿರಾಟದ ಕಡೆ ಗಮನ ಇರಬೇಕು. ಪಾದ ಒಂದು ಮೇಲ್ಗಡೆ ತಳಗಡೆ ಮಾಡಬಾರ್ದು, ಎರಡೂ ಸಮವಾಗಿರಬೇಕು. ಫ್ರೀ ಬಿಟ್ಟಿರ್ಬೇಕು. ಪಾದ ಚೂಪ್ ಮಾಡಬಾರ್ದು, ಅಂದರೆ ಮುಂದ್ಗಡೆ ಸ್ಟ್ರೆಚ್ ಮಾಡಬಾರ್ದು. ಉಸಿರು ಬಿಡ್ತಾ ನಿಧಾನವಾಗಿ ತಲೆ ತಳಗಡೆ, ಕೈಗಳನ್ನು ರಿಲೀಸ್ ಮಾಡಿ, ಕಾಲುಗಳನ್ನು ಉಸಿರು ತೆಗೆದುಕೊಳ್ತಾ ಸ್ಟ್ರೆಚ್ ಮಾಡಿ. ಈಗ ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಈಗ ಏಕಪಾದ ಜಠರ ಪರಿವರ್ತನಾಸನ ಮಾಡೋಣ. ಎರಡೂ ಕೈಗಳನ್ನು ಭುಜದ ಸಮನಾಗಿ ಅಗಲಿಸಿ, ಎರಡೂ ಕೈಗಳನ್ನು, ಎರಡೂ ಕಾಲನ್ನು ಕೂಡಿಸಿ ಸರಿಯಾಗಿ. ಈಗ ಭುಜವನ್ನು, ಎರಡೂ ಕೈಗಳನ್ನು ಅಗಲಿಸಿ, ಉಲ್ಟಾ ಇಡಿ. ಹಿಂಗೆ ಮೇಲ್ಗಡೆ ಇರಬಾರ್ದು, ತಳಗಡೆ ಇರಬೇಕು. ಈ ರೀತಿ ನೀವು ತಪ್ಪು ಮಾಡಬಾರ್ದು ಅಂತೇಳಿ ತೋರಿಸ್ತಾ ಇದ್ದಾರೆ ಸರ್. ನಿಧಾನವಾಗಿ ಏನು ಮಾಡ್ಬೇಕಂದ್ರೆ ಉಸಿರು ತೆಗೆದುಕೊಳ್ತಾ ಕಾಲನ್ನು ಮೇಲ್ಗಡೆ ತೊಗೊಂಬನ್ನಿ, ಒಂದು ಕಾಲನ್ನ, ಬಲಗಾಲನ. ನಿಧಾನವಾಗಿ ಉಸಿರು ಬಿಡ್ತಾ ಏನು ಮಾಡಬೇಕು, ಎಡಗಡೆ ಬೆಂಡ್ ಮಾಡಿಸ್ಬೇಕು. ಕುತ್ತಿಗೆಯನ್ನು ಬಲಗಡೆ ಟರ್ನ್ ಮಾಡಬೇಕು. ಸರಿಯಾಗಿ ಉಸಿರಾಡಿಸ್ಬೇಕು. ಈ ರೀತಿ ಮಾಡಿ ಸರಿಯಾಗಿ ಉಸಿರಾಡಬೇಕು. ಹೇಗೆ ಅಲ್ಲಿ ಅಬ್ಡಾಮಿನ್ ಟ್ವಿಸ್ಟ್ ಆಗಿದೆ ನೋಡಿ, ಇಲ್ಲಿ ಅಬ್ಡಾಮಿನ್ ಹೇಗೆ ಟ್ವಿಸ್ಟ್ ಆಗಿದೆ. ಈ ರೀತಿ ಟ್ವಿಸ್ಟ್ ಆಗೋದ್ರಿಂದ ಏನಾಗುತ್ತೆ, ಅಲ್ಲಿ ಮಸಲ್ಸ್ ಎಲ್ಲ ಸ್ಕ್ಯೂಸ್ ಆಗಿ ಸರಿಯಾಗಿ ನಿಮಗೆ ಏನಾಗುತ್ತೆ ಅಂತಂದ್ರೆ ಮಸಲ್ಸ್ ಸ್ಟ್ರೆಂಥನ್ ಆಗುತ್ತೆ. ತಿರ್ಗಾ ನಿಮಗೆ ಸರಿಯಾಗಿ ಆಕ್ಸಿಜನ್ ಸಪ್ಲೈ ಮಾಡುತ್ತೆ ಅಲ್ಲಿ. ಸೊ ಸೆಲ್ಯುಲಾರ್ ಲೆವೆಲ್ಗೂ ಯೋಗ ಏನು ಮಾಡುತ್ತೆ ಅಂತಂತಂದರೆ ಆಕ್ಸಿಜನ್ ಸಪ್ಲೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಕಾಲನ್ನು ಮೇಲ್ಗಡೆ ತೊಗೊಂಬನ್ನಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕಾಲನ್ನು ತಳಗಡೆ ತೊಗೊಂಬನ್ನಿ. ಈಗ ಅದೇ ರೀತಿ ಎಡಗಾಲನ್ನು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ತೊಗೊಂಬನ್ನಿ. ಎಡಗಾಲನ್ನು ನಿಧಾನವಾಗಿ ಉಸಿರು ಬಿಡ್ತಾ ಬಲಬದಿಗೆ ಬೆಂಡ್ ಮಾಡಬೇಕು. ಕತ್ತನ್ನು ಎಡಗಡೆ ಬದಿಯಲ್ಲಿ ಹೊರಸಬೇಕು. ಸರಿಯಾಗಿ ಉಸಿರಾಡಬೇಕು. ತಳಗಡೆ ಕಾಲು ಸ್ಟ್ರೇಟ್ ಇರಬೇಕು, ಬೆಂಡ್ ಇರಬಾರ್ದು. ಉಸಿರಾಡಿಸ್ಬೇಕು. ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಇರಬೇಕು. ಶೋಲ್ಡ್ರ್ ಮೇಲ್ಗಡೆ ಲಿಫ್ಟ್ ಮಾಡಬಾರ್ದು. ಹಾಗೆ ಎಷ್ಟು ಸಾಧ್ಯನೋ ಅಷ್ಟೇ ಮಾಡಿ. ತಳಗಡೆ ಕಾಲು, ಮೊಣಕಾಲು ಗಟ್ಟಿ ಸ್ಟ್ರೈಟ್ ಇರಬೇಕು. ಮೊಣಕಾಲು ಹೀಗೆ ಉಸಿರಾಡಿಸ್ತಾ ಇರಬೇಕು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ, ಉಸಿರು ಬಿಡ್ತಾ ತಳಗಡೆ. ಈಗ ಅದೇ ಬಲಗಾಲನ ಮೇಲ್ಗಡೆ ಲಿಫ್ಟ್ ಮಾಡಿ, ಎಡಗಡೆ ಬೆಂಡ್ ಮಾಡಿಸಿ, ಬಲಗಡೆ ಕುತ್ತಿಗೆಯನ್ನು ಹೊಳಿಸ್ಬೇಕು. ಉಸಿರು ತೆಗೆದುಕೊಳ್ತಾ ಮತ್ತೆ ಬಲಗಾಲನ ಮೇಲ್ಗಡೆ ತೊಗೊಂಬನ್ನಿ. ಉಸಿರು ಬಿಡ್ತಾ ತಳಗಡೆ ತೊಗೊಂಬನ್ನಿ. ಉಸಿರು ತೆಗೆದುಕೊಳ್ತಾ ಎಡಗಾಲನ ಮೇಲ್ಗಡೆ ಎತ್ತಿ. ಉಸಿರು ಬಿಡ್ತಾ ಏನು ಮಾಡ್ಬೇಕಂತಂದ್ರೆ ನಿಧಾನವಾಗಿ ಬಲಗಡೆ ನಿಮ್ಮ ಕಾಲನ್ನು ಸ್ಟ್ರೆಚ್ ಮಾಡಬೇಕು. ತಳಗಡೆ ತೊಗೊಂಬರ್ಬೇಕು. ಎಷ್ಟಾಗತ್ತೆ ಅಷ್ಟೇ ಮಾಡಿ, ಏನು ತೊಂದರೆ ಇಲ್ಲ. ಹೀಗೇ ಬರಬೇಕು ಯೋಗದಲ್ಲಿ, ಇಷ್ಟೇ ಪರ್ಫೆಕ್ಷನ್ ಬರಬೇಕಂತಕ್ಕಂಥದ್ದು ಏನಿಲ್ಲ. ಬಟ್ ಮಾಡುವಂಥ ವಿಧಾನ ಏನಾಗಿರ್ಬೇಕಂತಂದರೆ ಸರಿಯಾಗಿರಬೇಕು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ತೊಗೊಂಬನ್ನಿ. ಉಸಿರು ಬಿಡ್ತಾ ನಿಧಾನವಾಗಿ ಕಾಲನ್ನು ತಳಗಡೆ ತೊಗೊಂಬನ್ನಿ. ಇದೇ ರೀತಿ ನೀವು ಅಭ್ಯಾಸವನ್ನು 5 ಸಾರಿ ನೀವು ಅಭ್ಯಾಸ ಮಾಡಬೇಕಾಗತ್ತೆ. ಬಲಗಡೆ ಮತ್ತು ಎಡಗಡೆ ಮಾಡಿದಾಗ 1 ರೌಂಡ್ ಆಗುತ್ತೆ. ಅದೇ ರೀತಿ ನೀವು ಏನು ಮಾಡ್ಬೋದು, 5 ರೌಂಡು ನೀವು ಅಭ್ಯಾಸ ಮಾಡ್ಬೋದು. ಈಗ ಜಠರ ಪರಿವೃತ್ತಾಸನ. ಎರಡೂ ಕಾಲನ್ನು ಕೂಡಿಸಿ ಸರಿಯಾಗಿ ಉಸಿರು ತೆಗೆದುಕೊಳ್ತಾ ಎರಡೂ ಕಾಲನ್ನು ಮೇಲ್ಗಡೆ ತೊಗೊಂಬನ್ನಿ. ಉಸಿರು ಬಿಡ್ತಾ ನಿಧಾನವಾಗಿ ಏನು ಮಾಡಬೇಕು, ಬಲ ಬದಿಗೆ ನೀವೇನು ಮಾಡಬೇಕು,
ಕಾಲನ್ನು ನಿಧಾನವಾಗಿ ಎರಡೂ ಕಾಲನ್ನು ತೊಗೊಂಬರ್ಬೇಕು. ಎಸ್, ಈ ರೀತಿ. ನೀವು ಕೈ ಹತ್ತಿರ ತೊಗೊಂಬರ್ಬೇಕು. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಉಸಿರಾಡಿಸಿ. ಇಲ್ಲೇ ದೀರ್ಘವಾಗಿ 5 ಸಾರಿ ಉಸಿರಾಡಿ ನೋಡೋಣ. ದೀರ್ಘವಾಗಿ ಉಸಿರಾಡಿ ನೋಡಿ ಹೊಟ್ಟೆ ಭಾಗ ಯಾವ ರೀತಿ ಸ್ಕ್ಯೂಸ್ ಆಗಿದೆ ಅಂತ ಹೇಳಿ. ಇಲ್ಲಿ ನಿಮ್ಮ ಲಿವರ್ ಆಗಿರ್ಬೋದು, ನಿಮ್ಮ ಪ್ಯಾಂಕ್ರಿ ಆಗಿರ್ಬೋದು, ನಿಮ್ಮ ಸ್ಟಮಕ್ ಆಗಿರ್ಬೋದು, ನಿಮ್ಮ ಸ್ಮಾಲ್ ಇಂಟೆಸ್ಟೈನ್ ಆಗಿರ್ಬೋದು, ಅವು ಎಲ್ಲ ಚೆನ್ನಾಗಿ ಏನಾಗುತ್ತವೆ ಅಂತಂದರೆ ಫಂಕ್ಷನ್ ಸರಿ ಮಾಡಲಿಕ್ಕೆ ಈ ಒಂದು ಅಭ್ಯಾಸ ಬಹಳ ಉಪಯುಕ್ತಕಾರಿಯಾಗಿದೆ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ನಿಧಾನವಾಗಿ ಉಸಿರು ಬಿಡ್ತಾ ಎಡಬದಿಗೆ ನಿಧಾನವಾಗಿ ಮಾಡಬೇಕು, ಅವಸರ ಮಾಡಬಾರ್ದು. ಎಷ್ಟು ನಿಧಾನ ಮಾಡ್ತೀರೋ ಅಷ್ಟು ಒಳ್ಳೆಯದು. ಪಾದ ಸರಿಯಾಗಿರಲಿ. ಕುತ್ತಿಗೆಯನ್ನು ಏನು ಮಾಡಬೇಕು, ಬಲಬದಿಯಲ್ಲಿ ಹೊಳಿಸ್ಬೇಕು. ಸರಿಯಾಗಿ ಬಲಬದಿಗೆ ತಿರುಗಿಸ್ಬೇಕು. ಎಷ್ಟಾಗುತ್ತೋ ಅಷ್ಟು ಉಸಿರಾಡಿಸ್ತಾ ಇರಬೇಕು ಸರಿಯಾಗಿ. ನೆಕ್ಸ್ಟ್ 5 ಸಾರಿ ಉಸಿರಾಡಿದ ತಕ್ಷಣ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಉಸಿರು ಬಿಡ್ತಾ ನಿಧಾನವಾಗಿ ಕಾಲುಗಳನ್ನು ತಳಗಡೆ ತೊಗೊಂಬನ್ನಿ. ಇದೇ ರೀತಿ ನೀವು ದಿನದಲ್ಲಿ 5 ಸಾರಿ ಅಭ್ಯಾಸವನ್ನು ಇದನ್ನು ಮಾಡ್ಬೋದು. ಪ್ರಾಕ್ಟೀಸನ್ನು ಇದನ್ನು ಮಾಡ್ಬೋದು. ಮತ್ತು ನೀವು ಹೋಲ್ಡಿಂಗ್ ಮಾಡ್ತಾ ಇದ್ದರೆ 5 ಬ್ರೀದ್ ಮಾಡಬೇಕು. ಇಲ್ಲ ನಾವು ಹಂಗೆ ಆಲ್ಟರ್ನೇಟಿವ್ ಬಲಗಡೆ ಎಡಗಡೆ ಮಾಡ್ತೀವಂತಂದರೆ ನೀವು 5 ಸಾರಿ ಅಭ್ಯಾಸವನ್ನು ಮಾಡ್ಬೋದಾಗಿದೆ. ಈ ಯಾರಿಗೆ ಮಾಡ್ಲಿಕ್ಕೆ ಬರಲ್ಲಪ್ಪ, ನಮ್ಮ ಕಾಲು ಎತ್ತಿ ಬಲಗಡೆ ಹೊರಸ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂಥವ್ರು ಕಾಲು ಫೋಲ್ಡ್ ಮಾಡಿ ಸ್ಟ್ರೈಟ್ ಮಾಡಿ ಮೇಲ್ಗಡೆ. ಎಸ್, ಫೋಲ್ಡ್ ಮಾಡಿ ಸ್ಟ್ರೈಟ್ ಮಾಡಿ 90 ಡಿಗ್ರಿ ಬರಲಿ. ಬಲಗಡೆ ಒಂದು ಸಾರಿ, ಎಡಗಡೆ ಒಂದು ಸಾರಿ. ಸ್ಟಾರ್ಟ್ ಮಾಡಿ. ಬಲಗಡೆ ಕುತ್ತಿಗೆ ಆ ಸೈಡ್ ಹೊಳಿಸಿ. ಎಸ್, ಎಡಗಡೆ ಕುತ್ತಿಗೆ ಬಲಗಡೆ ಹೊಳಿಸ್ಬೇಕು. ಈ ರೀತಿ ಏನು ಮಾಡ್ಬೇಕಂತಂದರೆ ಅಭ್ಯಾಸ ಮಾಡೋಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾರು ಮಾಡಲಿಕ್ಕೆ ನಮ್ಮ ಎರಡೂ ಕಾಲು ಬರೋದಿಲ್ಲ ಅನ್ನತಕ್ಕಂಥವ್ರು ನಿಧಾನವಾಗಿ ಉಸಿರನ್ನ ತೆಗೆದುಕೊಂತ ಮೇಲ್ಗಡೆ ಬನ್ನಿ. ಎಸ್, ನಿಧಾನವಾಗಿ ಕಾಲನ್ನು ಸ್ಟ್ರೆಚ್ ಮಾಡಿ. ಎಸ್, ಕೈಗಳನ್ನು ಪಕ್ಕಕ್ಕೆ ತೊಗೊಂಬನ್ನಿ. ಈ ರೀತಿ ನೀವು ಅಭ್ಯಾಸ ಮಾಡಬಹುದಾಗಿದೆ. ಈಗ ಮಕರಾಸನಕ್ಕೆ ಬನ್ನಿ. ಈಗ ಭುಜಂಗಾಸನ. ಎರಡೂ ಕಾಲುಗಳನ್ನು ಫೋಲ್ಡ್ ಮಾಡಿ, ಎರಡು ಕಾಲನ್ನು ಜಾಯಿನ್ ಮಾಡಿ, ಎರಡು ಕೈಗಳನ್ನು ಪಕ್ಕಕ್ಕೆ ತೊಗೊಂಬನ್ನಿ, ಎದೆ ಪಕ್ಕಕ್ಕೆ. ಎಸ್, ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ತಲೆಯನ್ನು ಎತ್ತಿ, ಭುಜವನ್ನು ಮೇಲ್ಗಡೆ ಎತ್ತಿ. ಈಗ ಇಲ್ಲಿ ಮಾಡಿದಾರಲ್ಲ ಇವರು ಮೊಣಕೈಯನ್ನು ತಳಗಡೆ ಹಚ್ಚಿ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಮೊಣಕೈ ತಳಗಡೆ ಹಚ್ಚಿ ಮಾಡ್ತಾ ಇದ್ದಾರೆ. ನೀವು ಮಾಡ್ಲಿಕ್ಕೆ ಬರ್ದಿಲ್ಲ ಅಂತಂದರೆ ಈ ರೀತಿ ಮಾಡಿ, ಮಾಡ್ಲಿಕ್ಕೆ ಬಂದರೆ ಆ ರೀತಿ ಮಾಡಿ. ಅಭ್ಯಾಸವನ್ನು ಸರಿಯಾಗಿ ಉಸಿರಾಡಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ತಳಗಡೆ ತೊಗೊಂಬನ್ನಿ. ಎಸ್, ಮುಂದಿನ ಅಭ್ಯಾಸ ಶಲಭಾಸನ. ಕೈಗಳನ್ನ ಎರಡು ಹಿಂದ್ಗಡೆ ತೊಗೊಂಬನ್ನಿ. ತೊಡೆಯ ತಳಗಡೆ ಭಾಗದಲ್ಲಿ ತೊಗೊಂಬನ್ನಿ. ಕಾಲುಗಳನ್ನು ಸರಿಯಾಗಿ ಕೂಡಿಸಿ, ಕೈ ತಳಮುಖವಾಗಿರಬೇಕು, ಮೇಲ್ಮುಖವಾಗಿರಬಾರ್ದು. ಈಗ ಉಸಿರನ್ನು ತೆಗೆದುಕೊಳ್ತಾ ಕಾಲನ್ನು ಏನು ಮಾಡಬೇಕು, ಮೇಲ್ಗಡೆ ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡಿ. ಈಗ ಯಾರು ಮಾಡ್ಲಿಕ್ಕಾಗತ್ತೆ ಅವ್ರು ಆ ಥರ ಮಾಡಿ. ಯಾರು ಮಾಡ್ಲಿಕ್ಕಾಗಲ್ಲ ತಲೆಯನ್ನು ಮೇಲೆತ್ತಿ, ಎದೆಯನ್ನು ಮೇಲೆತ್ತಿ ಈ ರೀತಿ ಮಾಡಿ. ಯಾರು ಮಾಡ್ಲಿಕ್ಕಾಗೋದಿಲ್ಲೋ ಆ ರೀತಿ ಈ ರೀತಿ ಮಾಡಿ. ಮಾಡ್ಲಿಕ್ಕೆ ಬಂದವರು ಆ ರೀತಿ ಮಾಡ್ಬೋದಾಗಿದೆ. ನಿಧಾನವಾಗಿ ಉಸಿರನ್ನು ಬಿಡ್ತಾ ತಳಗಡೆ ತೊಗೊಂಬನ್ನಿ. ಮುಂದಿನ ಅಭ್ಯಾಸ ಎದ್ದು ಕೂತ್ಕೊಳ್ಳಿ. ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ಉಷ್ಟ್ರಾಸನ. ಸೀಕ್ವೆನ್ಸ್ ಆಫ್ ಪ್ರಾಕ್ಟೀಸ್ ಭಾಳ ಇಂಪಾರ್ಟೆಂಟ್ ಆಗಿರ್ತೈತೆ. ಯಾವುದಾದ ತಕ್ಷಣ ಯಾವುದನ್ನು ಮಾಡಬೇಕು ಅಂತಕ್ಕಂಥದ್ದು. ಈಗ ಉಷ್ಟ್ರಾಸನ. ಮಂಡಿ ಮೇಲೆ ಎದ್ದು ನಿಂತ್ಕೊಳ್ರಿ. ಕಾಲನ್ನು ಎರಡು ಅಗಲಿಸಿ, ಮುಂದಗಡೆ ಎರಡು ಕೈಗಳನ್ನು ತೊಗೊಂಬನ್ನಿ. ಎರಡೂ ಕೈಗಳನ್ನು ಸೊಂಟದ ಮೇಲೆ ತೊಗೊಂಬನ್ನಿ. ನೀವು ಪೂರ್ತಿ ಹಿಂದ್ಗಡೆ ಉಷ್ಟ್ರಾಸನವನ್ನು ಮಾಡಿ. ಈ ರೀತಿ ಮಾಡ್ಲಿಕ್ಕೆ ಬಂದವರು ಈ ರೀತಿ ಮಾಡ್ಬೋದು, ಮಾಡ್ಲಿಕ್ಕೆ ಬರದೇ ಇದ್ದವರು ಆ ರೀತಿ ಮಾಡ್ಬೋದು. ಎರಡನ್ನೂ ಕೂಡ ನಾವು ಇವತ್ತು ನಿಮಗೆ ತೋರಿಸ್ತಾ ಇದ್ದೇವೆ ಯಾವ ರೀತಿ ಮಾಡ್ಬೇಕಂತೇಳಿ. ತಲೆ ಫ್ರೀಯಾಗಿರಬೇಕು, ಸರಿಯಾಗಿ ಉಸಿರಾಡಿಸ್ತಾ ಇರಬೇಕು. ಈ ರೀತಿ ನೀವು ಅಭ್ಯಾಸವನ್ನು ಮಾಡಬೇಕಾಗತ್ತೆ. ನಿಧಾನವಾಗಿ
ಉಸಿರನ್ನು ತೆಗೆದುಕೊಂಡು ಮೇಲ್ಗಡೆ ಬನ್ನಿ. ಎಸ್. ಈಗ ನೀವೇನು ಮಾಡಿ ಅಂತಂದರೆ ಈ ಸೈಡ್ ಟರ್ನ್ ಆಗಿ, ಇಬ್ಬರು ಈ ಸೈಡ್ ಟರ್ನ್ ಆಗಿ ಪರಿಗಾಸನ. ಈಗ ಬಲಗಾಲನ ಬಲಗಡೆ ಏನು ಮಾಡಬೇಕು, ಸ್ಟ್ರೆಚ್ ಮಾಡಬೇಕು ಒಂದು ಕಾಲನ. ಆ ರೀತಿ ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಗಳನ್ನು ಏನು ಮಾಡಬೇಕಂತಂದರೆ ನಮಸ್ಕಾರ ಸ್ಥಿತಿಯಲ್ಲಿ ತೊಗೊಂಬರಬೇಕು. ಉಸಿರನ್ನು ತೆಗೆದುಕೊಳ್ತಾ ನಮಸ್ಕಾರ ಸ್ಥಿತಿ, ಮೇಲ್ಗಡೆ ನಮಸ್ಕಾರ ಸ್ಥಿತಿಯಲ್ಲಿ ತೊಗೊಂಬರಬೇಕು. ತಲೆ ಸ್ಟ್ರೈಟ್ ಆಗಿರಬೇಕು. ಉಸಿರನ್ನು ಬಿಡ್ತಾ ಏನು ಮಾಡಬೇಕು, ಸೈಡ್ ಬೆಂಡ್ ಆಗಬೇಕು. ಎಷ್ಟಾಗುತ್ತೋ ಅಷ್ಟು. ಇಲ್ಪ ನಿಮ್ಗೆ ಆಗ್ತಾ ಇಲ್ಲ ಅಂತಂದ್ರೆ ಒಂದು ಕೈ ಬಿಡಿ, ಒಂದು ಕೈ ಇಲ್ಲಿಟ್ಟು ಒಂದು ಕೈನ ಈ ರೀತಿ ಸ್ಟ್ರೆಚ್ ಮಾಡಿ. ಕಾಲು ಈ ರೀತಿ ನೋಡಿ, ಎಷ್ಟು ತಪ್ಪಾಗಿ ಮಾಡ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ ಇಲ್ಲಿ ಮೇಡಮ್. ಈ ರೀತಿ ಮಾಡ್ತಾರೆ ಕೆಲವೊಬ್ರು, ಈ ರೀತಿ ಮಾಡಬಾರ್ದಂತ ತೋರಿಸ್ತಾ ಇದ್ದಾರೆ. ಇದು ಏನು ಮಾಡ್ಬೇಕಂತಂದ್ರೆ ತಳಗಡೆ ಹತ್ತಬೇಕು. ಇದು ತಳಗಡೆ ಈ ರೀತಿ ಸೈಡ್ ಈ ರೀತಿ ಹತ್ತಬೇಕು. ಇದು ಇಂಪಾರ್ಟೆಂಟ್ ಆಗಿರ್ತದೆ. ಅಲೈನ್ಮೆಂಟ್ ನೋಡಿ, ಸೈಡ್ ಅಲೈನ್ಮೆಂಟ್ ಸರಿಯಾಗಿರಬೇಕು. ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಎಸ್. ನಿಧಾನವಾಗಿ ಈ ಕಾಲನ್ನು ವಜ್ರಾಸನದಲ್ಲಿ ತೊಗೊಂಬನ್ನಿ. ತಿರ್ಗಾ ಅದು ಕೈಯಲ್ಲೇ ಇರಲಿ. ವಜ್ರಾಸನದಲ್ಲಿ ತೊಗೊಂಬನ್ನಿ ಕಾಲನ್ನು. ಈಗ ಅಪೋಸಿಟ್ ಕಾಲನ್ನು ಸ್ಟ್ರೆಚ್ ಮಾಡಿ. ಎಸ್. ಅಪೋಸಿಟ್ ಕಾಲನ್ನು ಸ್ಟ್ರೆಚ್ ಮಾಡಿ. ಎಸ್. ನೀವೀಗ ಉಸಿರು ತೆಗೆದುಕೊಳ್ಳಿ. ಉಸಿರು ಬಿಡ್ತಾ ನಿಧಾನವಾಗಿ ಸೈಡ್ ಬೆಂಡ್ ಆಗಿ ಈ ರೀತಿ ಮಾಡುವಂಥದ್ದು ಅಭ್ಯಾಸನ ನಿರಂತರವಾಗಿ ನೀವು ಅಭ್ಯಾಸ ಮಾಡಿದಾಗ ಸರಿಯಾಗಿ ಮಾಡಲಿಕ್ಕೆ ಬರುತ್ತದೆ. ಎಸ್. ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಎಸ್. ಉಸಿರು ಬಿಡ್ತಾ ಕೈಯನ್ನು ತಳಗಡೆ ತೊಗೊಂಬನ್ನಿ. ಎಸ್. ಉಸಿರು ತೆಗೆದುಕೊಳ್ತಾ ವಜ್ರಾಸನದಲ್ಲಿ ಪುನಃ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಈಗ ಫಾರ್ವರ್ಡ್ ಫೇಸ್ ಮಾಡಿ, ತಳಗಡೆ ಕೂತ್ಕೊಳ್ಳಿ ಸರಿಯಾಗಿ. ಕಾಲನ್ನು ಸ್ಟ್ರೆಚ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಡಯಾಬಿಟೀಸ್ಗೆ ಅಂದರೆ ಸಕ್ಕರೆ ಕಾಯಿಲೆ ಅಂತೀವಿ ನಾವು, ಡಯಾಬಿಟೀಸ್ ಅಂತೀವಿ. ಇದು ಶುಗರ್ ಅಂತಂತಾರೆ ಹಳ್ಳಿಯಲ್ಲಿ ಎಲ್ಲ. ಇದಕ್ಕೆ ಯಾವೆಲ್ಲ ಅಭ್ಯಾಸಗಳನ್ನು ಮಾಡಬೇಕಂತಕ್ಕಂಥದ್ದು ಇವತ್ತಿನ ಸಂಚಿಕೆಯಲ್ಲಿ ನೋಡಿ ನೀವು ಕಲ್ತ್ರಿ. ನಮಸ್ಕಾರ.